ಆ ನ್ಯೂ ಜಾಯಿನ್ ಇನ್ ಅವರಾಜ್ಗೆ 6 lakhs ಅಂತೆ ಪ್ಯಾಕೇಜ್. ಓ ಹೌದಾ, ನಿಮ್ಗಿಂತ ಜಾಸ್ತಿನ ಕಡಿಮೆನಾ? ನನ್ ಸ್ಯಾಲ್ರಿ ತಿಳ್ಕೊಳಕ್ಕೆ ಸ್ಕೆಚ್ಚಾ ಮಾಡ್ತೀನಿ ನೋಡಿ. ಈಗ ಒಂದ್ ನಿಮಿಷ, ಒಂದ್ ಇಂಪಾರ್ಟೆಂಟ್ ಕಾಲ್ ಇದೆ. ಸ್ಯಾಲ್ರಿ ಅಂದಿದ ತಕ್ಷಣ ಸನ್ ಸಿಲ್ಕ್ ನನ್ ಮಗ ಹೆಂಗ್ ಡೌ ಮಾಡ್ತಾವನೆ. ಏನ್ ಹೇಳ್ತಿದ್ರಿ? ನಿಮ್ಗಿಂತ ಜಾಸ್ತಿ ಇದೆ ಪ್ಯಾಕೇಜ್ ಅವ್ನಿಗೆ ಅಂತಿದ್ರ? ಟ್ವಿಸ್ಟ್ ನನ್ಗೆ ಟ್ವಿಸ್ಟ್. ನನ್ ಸ್ಯಾಲ್ರಿ ತಿಳ್ಕೊಳಕ್ ಟ್ರೈ ಮಾಡ್ತಾವನೆ, ಇರೋ ಮಾಡ್ತೀನಿ. ಓ ಇಂಪಾರ್ಟೆಂಟ್ ಕಾಲ್, ಒಂದ್ ನಿಮಿಷ. ನಾನು 10 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ ನನ್ ಮಗ 50 ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ. ನನ್ ಫ್ರೆಂಡ್ ಕಂಪನಿಲಿ ಓಪನಿಂಗ್ಸ್ ಇದೆಯಂತೆ, 7 lakhs ಪ್ಯಾಕೇಜ್. ಹೋಗ್ತೀರಾ? ಸಿಗಾಕೊಂಡ. ಇಲ್ಲ ನಿಮ್ಗೆ ಅದಕ್ಕಿಂತ ಜಾಸ್ತಿ ಇರ್ಬೋದು, ಸುಮ್ನೆ ಕಡಿಮೆ ಪ್ಯಾಕೇಜ್ಗೆ ಯಾಕೆ ಒಪ್ಕೊಂತೀರಾ ಅಲ್ವೇ? ನಿಮ್ದು ಅದಕ್ಕಿಂತ ಜಾಸ್ತಿ ಇರ್ಬೇಕು, ಅದಕ್ಕೆ ಅಲ್ವಾ ನೀವು ಹೋಗ್ತಿಲ್ಲ. 7 ಲಕ್ಷಕ್ಕಿಂತ ಜಾಸ್ತಿ ಇರ್ಬೇಕು, ಅದಂತೂ ಫಿಕ್ಸ್. ಏನೋಪ್ಪ, EMI ರೆಂಟ್ ಇದೆಲ್ಲ ಕಟ್ಟಿ ಸಾಕಾಗೋಗಿದೆ. ನಿಮ್ದೆಷ್ಟಿದೆ EMI? ನಿಜ ಕಣ್ರಿ, ಒಂದ್ 23,000 ಇದೆ. ರೆಂಟ್ 12,000. ಪೆಟ್ರೋಲು ಅದು ಇದು ಹಾಳು ಮೂಳು ಮಣ್ಣು ಮಸಿ ಅಂತ ಇನ್ನೊಂದ್ 10,000 ರೂಪಾಯಿ ಖರ್ಚಾಗತ್ತಲ್ವಾ? ಈಸಿಯಾಗಿ. ಇಷ್ಟೆಲ್ಲ ಖರ್ಚಾದ್ಮೇಲೆ ಇನ್ನೆಷ್ಟು ಸೇವ್ ಮಾಡ್ತಾ ಇದೀರಾ ಮಂತ್ಲಿ? ನನ್ನ ಮಗ ರಿವರ್ಸ್ ಗೇರ್ ಅಲ್ಲಿ ಬರ್ತಾವನೆ. ಓಕೆ ಮ್ಯಾನೇಜ್ ಮಾಡ್ಬೋದು. ಒಳ್ಳೆ ಯಾರ್ಕರ್ ಬಿಟ್ಟಿದ್ದೆ, ಡಿಫೆನ್ಸ್ ಆಡ್ಕೊಂಡ್ಬಿಟ್ಟ. ಹೌದು, ಲಾಸ್ಟ್ ವೀಕ್ ಮದ್ವೆಗೆ ಹುಡುಗಿ ನೋಡಕ್ ಹೋಗಿದ್ರಲ್ಲ, ಏನಾಯ್ತು? ಕ್ಯಾನ್ಸಲ್ ಆಯ್ತದು. ಯಾಕೆ? ಸ್ಯಾಲರಿ ಎಕ್ಸ್ಪೆಕ್ಟೇಷನ್ಸ್ 10 lakhs ಮೇಲೆ ಇತ್ತಾ? ನಿಮ್ದು ಅಷ್ಟು ಇದೆಯಲ್ಲ. ಇಲ್ಲ 10 lakhs ಇಲ್ವಾ? ಅದು ಜಾತಕ ಮ್ಯಾಚ್ ಆಗ್ಲಿಲ್ಲ. ಓ ಹ್ಯಾಪನ್ಸ್. ಬಾಯೇ ಬಿಡ್ಲಿಲ್ಲ ಬಡವ ರಾಸ್ಕಲ್. ಆಫೀಸ್ ಪಾರ್ಟಿಲಿ ಫ್ರೀ ಎಣ್ಣೆ ಓಡಿಸ್ಬಿಟ್ಟು ಬಾಯ್ ಬಿಡಿಸ್ತೀನಿರೋ.